ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಈ ಹೆಣ್ಮಕ್ಳಿಗೆ ಏನು ತಪ್ಪಿದ್ರೂ ಪಾತ್ರೆ ತೊಳೆಯೋದು ತಪ್ಪಲ್ಲ ಅನ್ನೋದು ನಿಜ. ಯಾಕೆ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಮಧ್ಯಾಹ್ನ ಎದ್ದು ಇಡ್ಲಿ ಸಾಂಬಾರು ಮಾಡೋಣ ಅಂತ ಹೊರಟಿದ್ದೀನಿ. ಹೊಸ ವಿಷಯ ಏನು ಅಂದರೆ ಹೊಸ ಕುಕ್ಕರಲ್ಲಿ ಸಾಂಬಾರು ಮಾಡ್ತಿದ್ದೀನಿ. ಅಂದರೆ ಅದು ನಮ್ಮನೆ ಮೇಲ್ಗಡೆ ಆಂಟಿ ಹೇಳ್ತಾಯಿದ್ರು, ನೀವು ವೆಜ್ಜು ನಾನ್ ವೆಜ್ ಎಲ್ಲ ಒಂದರಲ್ಲೇ ಮಾಡ್ತೀರಪ್ಪ, ಮತ್ತು ನಮ್ಗೆ ತಿನ್ನೋಕ್ಕಾಗತ್ತೆ ಅಂತ. ಅದಕ್ಕೋಸ್ಕರ ಹೊಸ ಕುಕ್ಕರಲ್ಲಿ ಮಾಡ್ತಿದ್ದೀನಿ. ಈ ಕುಕ್ಕರಲ್ಲಿ ಏನು ಮಾಡಿದ್ರು ಆಂಟಿ ಕೊಡಲ್ಲ, ಯಾಕಂದರೆ ಇದರಲ್ಲಿ ಆಲ್ರೆಡಿ ಬಿರಿಯಾನಿ ಮಾಡಿಬಿಟ್ಟಿದ್ದೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ವಿಜುವಲ್ ಆಗಲಿ ಅಲ್ಲಿ ತನಕ ಮನೆ ಕ್ಲೀನ್ ಮಾಡೋಣ ಅಂದರೆ ಈ ನನ್ನ ಮಗನ ಒಂದು ಕಾಟ ಅಂದರೆ ಬೆಡ್ ಮೇಲೆ ಎತ್ತಿ ಕುತ್ಕೊಂಡ್ಬಿಟ್ಟಿದ್ದಾನೆ. ಸೈಡ್ ವಿಷಲು ಆಯಿತು, ಒಂದು ಸೈಡ್ ರೂಮು ಕ್ಲೀನ್ ಆಯಿತು. ಮಾತೇ ಇಲ್ಲ. ಇನ್ನೊಂದು ಸೈಡ್ ಇವ್ನು ಕರ್ಕೊಂಡು ಹೋಗ್ಲಿ ಅನ್ನೋದು ಯಾಕೆ ನಿಮ್ಗೆ ಗೊತ್ತಾಗತ್ತೆ ನೋಡಿ. ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ನೋಡಿ ಇದಕ್ಕೆ ಇವರೆಲ್ಲ ಇವನ್ ಫ್ರೆಂಡ್ಸ್. ಇದು ಬಂಟು ಅಂತ ಹೆಂಗ್ ಮಾಡತ್ತೆ ನೋಡಿ. ಆಕ್ಚುಯಲ್ ಡೈಲಿ ಟಾಸ್ಕ್ ಇದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಅಲ್ಲೇನೋ ಮಾಡ್ತೀರಂತ ನೋಡಕ್ ಹೋಗಿ ನಮ್ಗೆ ಯಾಕೆ ಬೇಕು ಅಂತ ಹೆಂಗ್ ಹೇಳ್ಕೊಂಡು ಓಡ್ತಿದ್ದ ನೋಡಿ. ಯಾಕೆ ಇವನು ಒಳ್ಳೆ ಹುಡುಗಿ ತರ ಅಂಟ್ಕೊಂಡ್ಸ್ಕೊಂಡು ಹೋಗ್ತಾ ಇರೋದು ನೋಡಿ, ಚೆನ್ನಾಗಿದೆ ಅಲ್ಲ. ಅವ್ನು ನೋಡ್ತಾ ಇಲ್ಲ, ನಾನು ನೋಡೋಣ ಅಂದ್ರೆ ಇವನು ಏನ್ ಮಾಡ್ತೀಯ ನೋಡಿ. ಅಲ್ಲ, ನಂಗೆ ಪ್ರತಿ ಸಲ ಅನಿಸುತ್ತೆ ನಂಗೆ ಮಾಡೋಕ್ಕೆ ಬರೋದು ತಿಂಡಿ ಇದು ಒಂದೇ ಅಂತ. ಎಲ್ಲರಿಗೂ ಇಡ್ಲಿ ಮಾಡೋದು ಕಷ್ಟ ಅನಿಸುತ್ತೆ, ನಂಗೆ ನೋಡಿದ್ರೆ ಸಿಕ್ಕಾಪಟ್ಟೆ ಈಸಿ. ನೋಡಿ ಯಾವ ಥರ ಮಾಡ್ತಿದ್ದೀನಿ ಅಂತ. ಅಯ್ಯೋ ಏನು ಮಾಡ್ತೀರಾ, ಮಾಡೋಕ್ಕೆ ಬರೋದು ಒಂದು ಅಂದಮೇಲೆ ಅದನ್ನೇ ಮಾಡ್ಕೊಂಡು ತಿನ್ಬೇಕಲ್ವಾ. ಬಟ್ ಆದರೂ ಇಡ್ಲಿ ನಾನು ಚೆನ್ನಾಗೇ ಮಾಡ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಬಲೆ